ನನ್ನ ಮುಖದಲ್ಲಿ ಯಾವ ರಿಗ್ರೆಟ್ ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಯಾವ ನಿಮ್ಮ ಆಟ ನಿಮ್ಮನ್ನ ಮನೆಯಿಂದ ಹೊರಗಡೆ ತರ್ತು ಅಂತ? ಅಪ್ಪ ಇವಳು ಓದ್ಲಲ್ಲ, ಮನೇಲಿ ಯಾರ ಜೊತೆನೂ ಮಾತಾಡಿಲ್ಲ, ಸೀದಾ ಬಂದ್ಬಿಟ್ರಿ ನೀವು. ಯು ಕಾಂಟ್ ಪೋರ್ಟ್ರೇ ಯೋರ್ ಸೆಲ್ಫ್ ಆಸ್ ಅ ಸ್ಟ್ರಾಂಗ್. ರಿಷಾ ಬಂದ್ಮೇಲೆ ಅಶ್ವಿನಿ ಅವ್ರ ಸೌಂಡ್ ಕಡಿಮೆ ಆಗಿದೆ ಅಂತ ಮೇ ಬಿ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ಬಿಗ್ ಬಾಸ್ ಮನೆಯದೇ ಸುದ್ದಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋ ಹುಡುಗಿ ಯಾರು ಗೊತ್ತಾ? ಅದೇ ನೇರ ನುಡಿ, ಆದರೆ ಸಿಕ್ಕಾಪಟ್ಟೆ ಸಿಂಪಲ್. ಹೇಗಿದೆ ಯಾಕೆ ಡೈಲಾಗ್? ನಾನು PR ಮಾಡಿರೋ ಡೈಲಾಗ್ ಆಯ್ತು ಅಂತ. ಓ, ನಾನು ಅನ್ಕೊಂಡೆ ಇವರೇ ಬರ್ದಿರ್ಬೋದು ಅಂತ. ಇಲ್ಲ, ಸಿಕ್ಕಾಪಟ್ಟೆ ಸಿಂಪಲ್ ಅಂತ ಇಲ್ಲ, ನೇರ ನುಡಿ ನಂದೆ. ಸಿಕ್ಕಾಪಟ್ಟೆ ಸಿಂಪಲ್ ಅವ್ರು ಎಕ್ಸ್ಟ್ರಾ ಆಡ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಅನ್ಸಿದೆ. ಎಸ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಸಗದಾಗಿದ್ದೀನಿ. ವೈಬ್ ಹೇಗಿದೆ? ಚೆನ್ನಾಗಿದೆ. ನಾನು ಎಲ್ಲನೂ ಪಾಸಿಟಿವ್ ಆಗಿ ತಗೊಳ್ಳೋಳು. ನನ್ನ ಮುಖದಲ್ಲಿ ಯಾವ ರಿಗ್ರೆಟ್ ಕಾಣಿಸ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಇಟ್ಸ್ ಅ ಜರ್ನಿ ಅಷ್ಟೇ. ಆ ಜರ್ನಿಲಿ ಸ್ವಲ್ಪ ಬೇಗ ಸ್ಟಾಪ್ ಆಗಿದೆ ಅನ್ನೋದು ಬಿಟ್ಟರೆ ತುಂಬಾ ಡ್ರೀಮ್ಸ್ಗಳಾಗಲಿ ಮೆಮೊರೀಸ್ಗಳಾಗಲಿ, ಅಂದರೆ ಅಲ್ಲಿ ಹೋಗಿ ಇದ್ದಿದ್ದ ಕ್ಷಣಗಳು ಅಲ್ಲಿ ಹೋಗಿ ಇದ್ದ ಮೇಲೇ ಗೊತ್ತಾಗೋದು. ಸೊ ಬ್ಯೂಟಿಫುಲ್ ಮೆಮೊರೀಸ್ ಜೊತೆ ಆಚೆ ಬಂದಿದ್ದೀನಿ ನಾನು. ಖಂಡಿತ. ಬಹಳಷ್ಟು ಇಂಟರ್ವ್ಯೂ ಕೊಟ್ಟಿದ್ದೀರಾ, ನನಗೆ ಗೊತ್ತು. ಕೊಟ್ಟು ಇವಾಗ ಯಾವ ಮಾತುಗಳನ್ನು ಆಡಿಲ್ಲಲ್ಲ, ಆ ಮಾತಿಂದ ನಿಮ್ಮ ಮಾತನ್ನು ಪ್ರಾರಂಭ ಮಾಡಿ ಅಂತ. ಇಷ್ಟು ಇಂಟರ್ವ್ಯೂ ನಾನು ಕೊಟ್ಟಿನೂ ಅದೇ ಮಾತುಗಳು ಬರ್ತಾ ಇದೆ ಅಂದಾಗ ನಾನು ಎಲ್ಲೂ ಪ್ಲ್ಯಾನ್ ಮಾಡಿ ಮಾತಾಡ್ತಾ ಇಲ್ಲ, ನಾನು ಎಲ್ಲೂ ಹೇಳಬೇಕಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಪ್ಲ್ಯಾನ್ ಮಾಡಿ ಮಾತಾಡೋರಿಗೆ 2 ನಿಮಿಷನೂ ಮಾತಾಡೋಕ್ಕಾಗಲ್ಲ. ಸೊ ಸಾಕಷ್ಟು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮನಸ್ಸಿಂದ ಬರ್ತಾ ಇದೆ ಮಾತುಗಳು. ಇದ್ದಂಗೆ ಹೇಳ್ತಾ ಇದ್ದೀನಿ. ಅದನ್ನು ಯಾರು ಎಷ್ಟು ಜನ ಸ್ವೀಕರಿಸ್ತಾ ಇದ್ದಾರೋ ಅವ್ರವ್ರಿಗೆ ಬಿಟ್ಟಿದ್ದು. ಎಸ್, ಎಲ್ಲರೂ ಮಾತಾಡೋದು ನಿಮ್ಮ ಎಂಟ್ರಿ ಬಗ್ಗೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ನೀವು ಇದ್ಯಾರು ರಿಷಾ ಗೌಡ ಇಷ್ಟು ಫೈರ್ ಆಗಿ ಎಂಟ್ರಿ ಕೊಡ್ತಿದ್ದಾರಲ್ಲ ಅಂತ, ಅದೇ ಫೈರ್ನೆಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬರ್ಬರ್ತಾ ಫೈರ್ ತುಂಬ ತಣ್ಣಗಾಗ್ತಾ ಬಂತು. ಯಾಕೆ? ಎಲ್ಲಿ ನಿಮಗೆ ಅನಿಸಿದೆ? ನಾನು ಒಂದು ವ್ಯಕ್ತಿ ಅಂತ ಅಂದಮೇಲೆ ಎಲ್ಲ ಥರ ಎಮೋಷನ್ಸ್ ಇರುತ್ತೆ. ಯು ಕಾಂಟ್ ಪೋರ್ಟ್ರೇ ಯೋರ್ ಸೆಲ್ಫ್ ಆಸ್ ಅ ಸ್ಟ್ರಾಂಗ್ ಆಲ್ವೇಸ್. ಯಾವಾಗ್ತೂ ಯಾವ ಮನುಷ್ಯನೂ ಫೀಲಿಂಗ್ಸ್ ಇಲ್ಲದೆ ಇರೋರು ಇಲ್ಲವೇ ಇಲ್ಲ ಈ ಭೂಮಿ ಮೇಲೆ. ಕೋಪ ಬಂದಾಗ ಕೋಪ ಮಾಡ್ಕೊತಾರೆ, ನಕ್ಕು ಬಂದಾಗ ನಗ್ತಾರೆ, ಅಳು ಬಂದಾಗ ಅಳ್ತಾರೆ, ಬೇಜಾರಾದಾಗ ಕುತ್ಕೊಂಡು ಬೇಜಾರು ಮಾಡ್ಕೊತಾರೆ. ಈ ಮಿಕ್ಸ್ಡ್ ಇಮೋಷನ್ಸ್ ಇರೋನೇ ವ್ಯಕ್ತಿ. ಸೊ ನಾನು ಅಷ್ಟು ಮಿಕ್ಸ್ಡ್ ಎಮೋಷನ್ಸ್ನ ನೀವು ಬಿಗ್ ಬಾಸ್ ಮನೇಲಿ ನೋಡಿದ್ದೀರಾ ಅಂದರೆ ನಾನು 100% ಜೀವಿಸಿದ್ದೀನಿ ಅಂತ ಅಲ್ವಾ? ಬಿಗ್ ಬಾಸ್ ಮನೆಯಲ್ಲಿ ಎಲ್ಲನೂ ನೋಡಿದ್ದೀರಾ. ನನ್ನ ಕೋಪ ನೋಡಿದ್ದೀರಾ, ನನ್ನ ನಗು ನೋಡಿದ್ದೀರಾ, ನನ್ನ ಹತ್ತಿದ್ದು ನೋಡಿದ್ದೀರಾ, ನಾನು ಬೇಜಾರು ಮಾಡ್ಕೊಂಡಿರೋದು ನೋಡಿದ್ದೀರಾ, ನನ್ನ ಹಿಂದೆ ಮಾತಾಡಿರೋದು ನೋಡಿದ್ದೀರಾ. ಎವ್ರಿಥಿಂಗ್ ನೋಡಿದ ಮೇಲೆ ಅಷ್ಟು ದಿನಗಳಲ್ಲಿ ಅಷ್ಟು ಫೀಲಿಂಗ್ಸ್ ನೋಡಿದಾಗ ನಾನೆಲ್ಲೂ ಫೇಕ್ ಆಗಿರಲಿಲ್ಲ. ನನ್ನ ಎಮೋಷನ್ಸ್ ಎಲ್ಲನೂ ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಬರಬೇಕು ಬಂದಿತ್ತು. ಫೈರ್ ಅಂತ ಏನಕ್ಕೆ ಬರ್ತಾ ಇದೆ ಅಂದರೆ ಮೇ ಬಿ ಎಲ್ಲರಿಗೂ ಬೇಜಾರಿರೋದು ಅಶ್ವಿನಿಯವರೊಬ್ಬರ ಜೊತೆ ಎಲ್ಲರ ಜೊತೆ ಜಗಳ ಆಡ್ಕೊಂಡು ಬಂದವರು ಅಶ್ವಿನಿಯವ್ರ ಜೊತೆ ಜಗಳ ಆಡ್ಕೊಂಡು ಬಂದಿಲ್ವಲ್ಲ ಅನ್ನೋದೊಂದಿತ್ತು. ಬಟ್ ಆ ಥರ ಸಿಚುವೇಶನ್ಸ್ ಬರಲಿಲ್ಲ. ಸೊ ಸುದೀಪ್ ಸರೇ ಹೇಳ್ತಾರೆ, ನೀವು ಬಂದಮೇಲೆ ರಿಷಾ ಬಂದಮೇಲೆ ಅಶ್ವಿನಿಯವ್ರ ಸೌಂಡ್ ಕಡಿಮೆ ಆಗಿದೆ ಅಂತ. ಮೇ ಬಿ ಆ 3 ವಾರ ಅವರು ಯಾವುದೋ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ರೇನೋ. ನಾನು ಅದನ್ನು ನಂಬಿದೆ. ಬಿಗ್ ಬಾಸ್ ಮನೇಲಿ ನಾನು ನಂಬಿಟ್ಟು ಮೋಸ ಹೋಗಿದ್ದೆ ಜಾಸ್ತಿ ಹೇಳ್ಬೇಕಂತ ಅಂದರೆ. ಅದರಲ್ಲೂ ನಾನು ಫೈರ್ ಬ್ಯಾಕ್ ಆಗಿದ್ದೀನಿ ನನ್ನ ಗೌರವ ಅಂತ ಬಂದಾಗ. ಸೊ ನನಗೆ ಮಂಕ್ ಮಾಡಿದ್ರೂ ಮೋಸ ಮಾಡೋಕ್ಕಾಗಲ್ಲ. ಸೊ ಮೋಸ ಮಾಡಿ ನನ್ನ ಹತ್ರ ಚೆನ್ನಾಗಿರೋಕ್ಕಾಗಲ್ಲ. ಹಾಗಂದ್ರೆ ಯಾವ ನಿಮ್ಮ ಆಟ ನಿಮ್ಮನ್ನು ಮನೆಯಿಂದ ಹೊರಗಡೆ ತರ್ತು ಅಂತ? ಎಸ್, ಸ್ಟಾರ್ಟಿಂಗ್ಗೆ ಹೋದಾಗ್ಲೇ ಆ ಲೈನ್ ಹಾಕಬೇಕಾಗಿತ್ತು. ನಾನು ಒಂದು ಲೈನ್ ಡ್ರಾ ಮಾಡಿದಿದ್ರೆ ಯಾವತ್ತೂ ಅದು ನನಗೆ ಉಲ್ಟಾ ಹೊಡಿತಾ ಇರಲಿಲ್ಲ. ಆ ಲೈನ್ ಸಲಿಗೆ ಕೊಟ್ಟಿದ್ದೆ ನನಗೆ ಮುಳ್ಳಾಯಿತು. ಎಲ್ಲರಿಗೂ, ಎವ್ರಿ ಒನ್. ಈಗ ಗಿಲ್ಲಿ ನನ್ನ ಫ್ರೆಂಡೇ, ಇವತ್ತಿಗೂ ಹೇಳ್ತೀನಿ ಗಿಲ್ಲಿ ನನ್ನ ಫ್ರೆಂಡು ಅಂತ ಹೇಳಿಬಿಟ್ಟು. ಆ ಸಲಿಗೆ ಬೇರೆಯವ್ರಿಗೂ ಎಲ್ಲರಿಗೂ ಕೊಟ್ಟೆ. ಆ ಸಲಿಗೆ ಎಷ್ಟು ಮಟ್ಟಿಗೆ ದುರುಪಯೋಗ ಪಡ್ಕೊಂಡ್ರು ಅಂದರೆ ನನ್ನ ಹಿಂದೆ ಮಾತಾಡಿದ್ದೆ ಜಾಸ್ತಿ. ಯಾರಿಗೂ ನಾನು ಬಂದು ನನ್ನ ಮುಂದೆ ಮಾತಾಡೋ ಧೈರ್ಯನೇ ಮಾಡಲಿಲ್ಲ. ನನಗೆ ಗೊತ್ತೇ ಇಲ್ಲ ನಾನು ವಾಕ್ ಮಾಡ್ತಾಯಿದ್ದೀನಿ ನಕ್ಕೊಂಡು ಅಂತ ಅಂದಾಗ ನನ್ನ ಹಿಂದೆ ಇಷ್ಟು ಮಾತಾಡ್ತಿದ್ದಾರೆ ಅಂತ. ಕೊಡಬಾರ್ದಿತ್ತೇನೋ ಆ ಸಲಿಗೆ, ಕೊಟ್ಟಿದ್ದಕ್ಕೆ ಅಷ್ಟು ಮಾತಾಡಿದ್ದಾರೆ ಅಂತ. ನಿಮಗೆ ಹೊರಗಡೆ ಬಂದಮೇಲೆ ಮನೆ ಒಳಗಡೆ ಏನು ಒಪಿನಿಯನ್ ಇತ್ತು? ಚೇಂಜ್ ಆಯಿತು ಏನು? ಹೊರಗಡೆನೂ ಒಪಿನಿಯನ್ ಸೇಮೇ ಇತ್ತು. ಒಬ್ಬಳೇ ಆಟಾಡ್ತಿದ್ದೆ, ಒಬ್ಬಳೇ ಜೀವಿಸ್ತಿದ್ದೆ. ಹೊರಗಡೆ ಬಂದಾಗ ನೋಡಿದ್ರೂ ಹಾಗೆ ಕಾಣಿಸ್ತಾ ಇದೆ. ಒಬ್ಬಳೇ ಆಟಾಡಿದ್ಕೆ ಅಲ್ವಾ ಹಿಂದ್ಗಡೆ ಮಾತಾಡಿದ್ದು ಅಷ್ಟು ಅಂತ ಹೇಳಿ. ಒಟ್ನಲ್ಲಿ ರೀಸನ್ ಬಗ್ಗೆ ಮಾತಾಡದೆ ಅವ್ರಿಗೆ ಟಾಪಿಕ್ ಇರ್ತಾ ಇರಲಿಲ್ಲ. ಅದು ಎಸ್ಪೆಷಲಿ ನಾನು ಓಡಾಡ್ತಾ ಇದ್ದರೆ ನನ್ನ ಬಗ್ಗೆ ಖಂಡಿತವಾಗ್ಲೂ ಬರಲೇಬೇಕಿತ್ತು. ಎಷ್ಟೊಂದು ಜನದ ಎಕ್ಸ್ಪೀರಿಯೆನ್ಸ್ ನಾನು ನೋಡಿದ್ದೀನಿ. ಅವ್ರದ್ದೆಲ್ಲ ಮನೇಲಿ ಎಕ್ಸ್ಪ್ರೆಷನ್ಸ್ಗಳು ಹಿಂಗೆ ಕೊಡ್ತಾಯಿದ್ರು, ಹಿಂಗೆ ಅಂತ. ಖುಷಿನೇ.
ಮಾಡಿದ್ದೀನ. ನಿಮ್ಮ ಮನೆಯಿಂದ ಹೊರಗಡೆ ಬರಬೇಕಾದ್ರೂ ಅಪ್ಪ ಇವಳು ಹೋದ್ಲಲ್ಲ ಅಂತ ಅಂದಿರೋರೇ ಜಾಸ್ತಿ. ಹಂಗೆ ಅಂದಿದ್ದಾರೆ ಅಂತ ಅಂದರೆ ನಾನು ಏನು ಇರಬೇಕಾಗಿದ್ದು ಏನು ಮಾಡಬೇಕಾಗಿರೋದು ಮಾಡಿದ್ದೀನಿ. ಪಾಪ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇವಳು ಸಹವಾಸ ಬೇಡ ಅಂತ ಖುಷಿ ಪಟ್ಟಿರ್ತಾರೆ ಅನ್ನೋದು ಬಿಟ್ಟರೆ ಹೊಟ್ಟೋಗ್ಬಿಟ್ಲಲ್ಲ ಅಂತ ಅಂದೋರು ತುಂಬ ಕಡಿಮೆ. ಆ ಥರ ಸಂಬಂಧ ಬೆಳೆಸ್ತೋರು ತುಂಬ ಕಡಿಮೆ ನನ್ನ ಜೊತೆ. ಅದೆಲ್ಲೋ ಬೇಜಾರಿದೆ ಅಷ್ಟೇ. ಅಂದರೆ ನಿಮ್ಗೆ ಅದು ಅಲ್ಲೇ ಐಡಿಯಾ ಇತ್ತಾ ಅಂತ? ಯಾಕಂದರೆ ನೀವು ಮನೆಯಿಂದ ಹೊರಗಡೆ ಬರೋವಾಗಲೂ ಯಾರ ಜೊತೆನೂ ಮಾತಾಡಿಲ್ಲ. ತುಂಬ ನೀವು ವೇದಿಕೆಗೆ ಬಂದಾಗ ತುಂಬ ಖುಷಿಯಲ್ಲೇ ಇದ್ರಿ. ಯಾಕಂದರೆ ನೀವು ಒಂದು ಮಾತನ್ನು ಅಲ್ಲೇ ಹೇಳಿದ್ರಿ ವೇದಿಕೆ ಮೇಲೆ, ನಾನು ಮನೆಗೆ ಒಳಗಡೆ ಹೋಗುವಾಗಲೂ ಖುಷಿಯಲ್ಲೇ ಹೋಗಿದ್ದೀನಿ, ಹೊರಗಡೆ ಬರುವಾಗಲೂ ಸೇಮ್ ಫೀಲಿಂಗಲ್ಲೇ ನಾನು ಬರ್ತೀನಿ ಅಂತ. ಬಟ್ ಮನೇಲಿ ಯಾರ ಜೊತೆನೂ ಮಾತಾಡಿಲ್ಲ, ಸೀದಾ ಬಂದುಬಿಟ್ರಿ ನೀವು. ಬಿಕಾಸ್ 35 ಡೇಸ್ ಆಫ್ ಮೈ ಜರ್ನಿ, ಆಲ್ಮೋಸ್ಟ್ ನಾನು ಬಿಗ್ ಬಾಸ್ ಮನೇಲಿ 35 ದಿನ ಇದ್ದೆ. ಸೊ 35 ಡೇಸ್ ಆಲ್ ಅಲೋನ್ ಆಗೇ ಇದ್ದಿದ್ದು. ನಾನು ಸಿಂಗಲ್ ಆಗೇ ಇದ್ದೆ. ಮೇಲ್ನೋಟಕ್ಕೆ ಕೂತ್ಕೊಂಡು ಮಾತಾಡಲೇಬೇಕು, ಯಾಕಂದರೆ ಒಬ್ಬಳೇ ಎಷ್ಟೊತ್ತು ಅಂತ ಇರ್ತೀರ. ಬಟ್ ಎಲ್ಲೋ ನನಗೆ ಕಾಡ್ತಾ ಇತ್ತು, ಯಾರೂ ಇಲ್ವಾ ನನಗೋಸ್ಕರ ಒಬ್ಬರು ಪರ್ಸನ್ ಇಲ್ವಾ ಅನ್ನೋದು ಕಾಡ್ತಾ ಇತ್ತು. ಬಟ್ ಬೇಕಾಗೂ ಇಲ್ಲ ಅಂತ ಅನ್ನಿಸ್ತು. ಬಟ್ ಸೀರಿಯಸ್ಲಿ ನಾನು ಇಲ್ಲಿ ಸ್ಟ್ರಾಂಗ್ ಆಗಿದ್ದಕ್ಕೆ 35 ಡೇಸ್ ಐ ಹ್ಯಾವ್ ಸರ್ವೈವ್ಡ್ ದೇರ್ ಇನ್ ಅ ಸ್ಟ್ರಾಂಗ್ ವೇ. ವೀಕ್ ಆಗಿದ್ದರೆ ತುಂಬ ಕಷ್ಟ ಆಗ್ತಾಯಿದೆ. ಈಗ ಜಾನ್ವಿ ಹೇಳ್ತಾರೆ ನೋಡಿ, ಅಶ್ವಿನಿ ನನಗೆ ಬೇಕು ಮಾತಾಡೋದಕ್ಕೆ, ಯಾಕಂದರೆ ನಮಗೊಂದು ಎಮೋಷ್ನಲಿ ಸಪೋರ್ಟ್ ಯಾರಾದರೂ ಒಬ್ಬರು ಇರಲೇಬೇಕು ಅಂತ. ಈವನ್ ಅದಕ್ಕೋಸ್ಕರ ಒಬ್ಬೊಬ್ಬರು ಇಬ್ಬಿಬ್ಬರು ಗ್ರೂಪ್ ಆಗಿ ಎಮೋಷ್ನಲ್ ಸಪೋರ್ಟಿಗೋಸ್ಕರ ಹೇಳ್ತಾರೆ, ಗ್ರೂಪ್ ಅಂತಲೂ ಹೇಳ್ಬೋದು. ಬಟ್ ಆ ರೀತಿ ನಿಮಗೆ ಸಪೋರ್ಟ್ ಯಾರಾದರೂ ಇದ್ದಿಲ್ಲ ಅನ್ನೋದು ನೀವು ಹೇಳ್ತಿರೋದು. ಬಟ್ ಆ ಥರ ಮಾಡಬೇಕು ಅಂತ ಹೆಂಗೆ ಅನಿಸ್ತಾ ಇತ್ತು? ಯಾವ ಮೂಮೆಂಟಲ್ಲಿ ನಿಮ್ಗೆ ಅನಿಸ್ತಾ ಇತ್ತು? ನಾನು ಎಮೋಷನ್ ಸಪೋರ್ಟ್ ಅಂತ ಕೊಟ್ಟರೆ ಅದು ನಾಟಕೀಯ ಅಂತ ಅಂದ್ಕೊಂಡವರೇ ಜಾಸ್ತಿ ಮನೆ ಒಳಗಡೆ. ನನಗೆ ಗೊತ್ತಾದ ಮೇಲೆ ಅವ್ರುಗಳಂಗೆ ಥಿಂಕ್ ಮಾಡ್ತಾರೆ ಅಂತ. ಸೊ ನನ್ನ ಎಮೋಷ್ನಲ್ ಸಪೋರ್ಟ್ಗೆ ವ್ಯಾಲ್ಯೂ ಇಲ್ವಾ? ನನ್ನ ಎಮೋಷನ್ಸ್ಗೆ ವ್ಯಾಲ್ಯೂ ಇಲ್ವಾ? ನಾನು ಹೋಗಿ ಯಾರ ಹತ್ರ ಆದರೂ ಕುತ್ಕೊಂಡು ಅಳ್ತಾ ಇದ್ದರೆ ಬರೀ ಡವ್ ಮಾಡ್ತಾ ಇದ್ದಾಳೆ ಇವಳು ಕಂಟೆಂಟ್ಗೆ ಅಂದ್ಕೊಂಡ್ಬಿಟ್ರೆ ನನ್ನ ಎಮೋಷನ್ಸ್ಗೆ ವ್ಯಾಲ್ಯೂ ಏನು ಬೇಕು? ನಾನು ಮುಂದಿನ ದಿನಗಳಲ್ಲಿ ಮೇ ಬಿ ಯಾವುದಾದ್ರೂ ಒಂದು ಕ್ಯಾಮ್ರಾ ಬೇಕಾದ್ರೆ ಟೆಲಿಕಾಸ್ಟೇ ಮಾಡಬೇಡಿ, ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ ಅನ್ನೋದು ಮಟ್ಟಿಗೆ ಹೋಗ್ಬಿಡ್ತಿದ್ನೇನೋ. ಅಷ್ಟು ಮಟ್ಟಿಗೆ ಆಗಿದ್ದು ನಿಜ ಮನೆ ಒಳಗಡೆ. ಬಟ್ ಸ್ಟಿಲ್ ಅಕ್ಸೆಪ್ಟೇಬಲ್. ನಾವು ಹತ್ರೂ ಯಾರಿಗೂ ಕಾಣಿಸ್ತಿರಂಗೆ ಹತ್ಬೇಕಂತೆ. ಎಲ್ಲರೂ ಕಾಣಿಸ್ಕೊಂಡಂಗೆ ಅಳ್ತಿದ್ರೆ ವೀಕ್ನೆಸ್ ಬಿಟ್ಕೊಟ್ಬಿಟ್ಟಂಗಂತೆ. ಅದಕ್ಕೆ ಯಾರಿಗೂ ನಾನು ಎಮೋಷ್ನಲಾಗಿ ಕನೆಕ್ಟೇ ಆಗಲಿಲ್ಲ. ಆದರೆ ಏನು ಗೊತ್ತಾ, ಇಷ್ಟು ವಾರ ನೀವು ಆಡ್ಕೊಂಡು ಬಂದಿದ್ರಲ್ಲ, ಈ ವಾರ ತುಂಬ ವಿಭಿನ್ನವಾಗಿ ನೀವು ಕಾಣಿಸ್ಕೊಂಡ್ರಿ, ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊಂಡ್ರಿ. ಬಟ್ ಆ ಸ್ಟ್ರಾಂಗಾಗಿ ಕಾಣಿಸ್ಕೊಂಡ ವೀಕೆ ಹೊರಗಡೆ ಬಂದ್ರಿ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಜನರು ಸಪೋರ್ಟ್ ಅಂತೂ ಹೊರಗಡೆ ಚೆನ್ನಾಗಿದೆ. ನಾನು ಅದೇ ಥರ ಗೇಮ್ ಅಂತಲೂ ಪ್ಲ್ಯಾನ್ ಮಾಡಿದ್ದೆ. ಯಾಕಂದರೆ ಮುಂದಿನ ದಿನಗಳಲ್ಲೂ ನಾನು ಸ್ಟ್ರಾಂಗ್ ಆಗೇ ಇರಬೇಕು. ಯಾರು ನಿಂತ್ಕೊಳ್ಳದೆ ಇರಲಿ, ನನಗೋಸ್ಕರ ನಾನು ಆಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಎಲ್ಲಿ ಏನು ಯಾಕೆ ಅಂತ ನನಗೆ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ. ವೈ ಇಟ್ ವೆಂಟ್ ರಾಂಗ್ ಅಂತ ಹೇಳಿ. ಇನ್ನೂ ಥಿಂಕಿಂಗ್ ಜಾಸ್ತಿ ಮಾಡಿದ್ರೆ ಬೇಡ, ದೇವರು ಡಿಸೈಡ್ ಮಾಡಿದ್ದ ಅನಿಸುತ್ತೆ ಅಂದ್ಬಿಟ್ಟು ಸ್ವೀಕರಿಸತ್ತು ಸ್ಟಾರ್ಟ್ ಮಾಡಿಬಿಟ್ಟೆ.